तुमतिभिरनुमेजं शुभ्रकाजं सखाजं सुखमजमनपाजं मुक्तिपाजं विमाजं गृहजमहममेजं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे विराट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रयरचनाशीलवपुषे नमो शेषाम्नाजस्मृतिहृदय दीप्ताय हरदे येन प्रादुरभाविभूमिबलजे विस्तारिको सन्ततिः पंकजं करुणजा प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णप्रभतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्य परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ। ಈಗ 37ನೇ ಸುಧಾಮೂಲ, ಅದರಲ್ಲಿ 2ನೇ ಪ್ಯಾರ ಆಗಬೇಕು. ಇಲ್ಲಿವರೆಗೆ ಈ ಅಧ್ಯಾಯ, ಮೊದಲನೇ ಅಧ್ಯಾಯದಲ್ಲಿ ಯಾವ್ಯಾವ ತರಹದ ಶಬ್ದಗಳ ಬಗ್ಗೆ ವಿಚಾರ ಮಾಡ್ತಾರೆ, ಯಾವ್ಯಾವ ತರಹದ ಶಬ್ದ ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ ಅಂತ ಆ ಶಬ್ದಗಳ ಪರಿಚಯ ಮಾಡ್ತಾ ಇದ್ದಾರೆ. ನಮಗೆ ಈ ತರ ವೆರೈಟಿ ಶಬ್ದಗಳಲ್ಲಿ ಒಂದು ಪ್ರಭೇದ ಇದೆ ಅಂತ ನಮಗ್ ತಲೆಗೆ ಬರಲ್ಲ. ಅಂದ್ರೆ ದೇವರನ್ನು ಹೇಳುವಂತಹ ಶಬ್ದಗಳಲ್ಲಿ ನಾವು ದೇವರನ್ನು ಹೇಳಲಿಕ್ಕಿರೋ ಶಬ್ದ ಅಂದ್ರೆ ಅದು ವಿಷ್ಣು ಸಹಸ್ರನಾಮದ ಶಬ್ದಗಳು ಅಂತ ಅಷ್ಟೇ ಭಾವನೆ ಇರುತ್ತೆ. ಅಂದ್ರೆ ವಾಸುದೇವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಈ ತರ. ಬಟ್ಟು ಇದನ್ ಬಿಟ್ಟು ದೇವರನ್ನ ಹೇಳೋ ಶಬ್ದಗಳೇ ಇಲ್ಲ, ಹಾಗಿಲ್ಲ. ಇಡೀ ಜಗತ್ತಿನಲ್ಲಿರೋದೆಲ್ಲ ಅದು ಶಬ್ದಗಳು, ದೇವರನ್ನೇ ಮುಖ್ಯವಾಗಿ ಹೇಳುವಂತ ಶಬ್ದ. ಪ್ರತಿಯೊಂದು ಶಬ್ದಗಳಲ್ಲಿ ದೇವರನ್ನ ಕಾಣ್ಬೇಕು, ಇದು ಆಚಾರ್ಯರ ಸಿದ್ಧಾಂತ. ಅದನ್ನ ಹೇಳಲಿಕ್ಕೆ ಒಂದಿಷ್ಟು ಶಬ್ದಗಳನ್ನ ತೋರಿಸ್ಕೊಡ್ತಾ ಹೋಗ್ತಾರೆ. ಜಗತ್ನಲ್ಲಿರೋ ಅನಂತ ಶಬ್ದ ತಗೊಂಡು ಪ್ರತಿ ಶಬ್ದಕ್ಕೆ ದೇವರು ಅಂತ ತೋರಿಸ್ತಾ ಕೂತ್ರೆ ಮುಗಿಯಲ್ಲ. ಆದ್ರಿಂದ ಕೆಲವು ಶಬ್ದಗಳನ್ನ ತೋರಿಸ್ಕೊಟ್ಟಾಗ ಮಿಕ್ಕಿದ್ದನ್ನ ಈ ತರನೇ ತಿಳ್ಕೊಳ್ಬೇಕು ಅಂತ ಗೊತ್ತಾಗತ್ತೆ. ದಿಕ್ಪ್ರದರ್ಶನ ಮಾಡ್ತಾರೆ, ಹೀಗೆ ಒಂದು ದಿಕ್ ದಾರಿ ತೋರಿಸ್ತಾರೆ ಹೀಗೆ ಅಂತ. ಇದುವರೆಗೂ ನೀವು ಹೇಳಿದ ಪ್ರಕಾರ ಈಗ ಒಂದು ಆಕ್ಷೇಪ ಏನ್ ಮಾಡ್ತಾರೆ ಇವ್ರಂದ್ರೆ, ಈಗ ಮೊದಲನೇ ಪಾದ 2ನೇ ಪಾದ, ಮೊದಲನೇ ಅಧ್ಯಾಯದಲ್ಲಿ 1, 2ನೇ ಪಾದ, ಅದೇ ಮೊದಲನೇ ಪಾದದಲ್ಲಿ ಕೆಲವು ಶಬ್ದ ಹಾಕಿದಿರಿ. ಇಂತಿಂತಹ ಶಬ್ದಗಳು ಮುಖ್ಯವಾಗಿ ದೇವರನ್ನೇ ಹೇಳೋದು. ಈಗ ಆನಂದಮಯ, ಪ್ರಾಣ ಅನ್ನೋ ಶಬ್ದ ಬಂದ್ರೆ, ಪ್ರಾಣ ಅನ್ನೋ ಶಬ್ದ ನಾವು ಮುಖ್ಯ ಪ್ರಾಣ ದೇವರನ್ನೇ ಹೇಳೋದು ಅಂತ ತಲೆಗೆ ಬರುತ್ತೆ. ಆದ್ರೆ ನಿಜವಾಗಿ ಪ್ರಾಣ ಅನ್ನೋ ಶಬ್ದ ದೇವರನ್ನ ಹೇಳೋ ಶಬ್ದ ಅದು.
ಈ ರೀತಿ ಅನೇಕ ಶಬ್ದಗಳಿದೆ ಮೊದಲನೇ ಪಾದದಲ್ಲಿ. ಅಲ್ಲಿ ಪ್ರಾಣಾಧಿಕರಣ ಅಂತಾನೆ ಪ್ರಸಿದ್ಧ. ಆ ಪ್ರಾಣಾಧಿಕರಣ, ಓಂ ಪ್ರಾಣಸ್ತಥಾನುಗಮಾತ್ ಓಂ ಅಂತೆಲ್ಲ ಸೂತ್ರಗಳಿದೆ, ಬ್ರಹ್ಮಸೂತ್ರ. ಅಂತೂ ಪ್ರಾಣ ಶಬ್ದ, ಆನಂದಮಯ ಶಬ್ದ, ಆಕಾಶ ಅನ್ನೋ ಶಬ್ದ, ಹೀಗೆ ಆಕಾಶ, ಗಾಯತ್ರಿ ಅನ್ನೋ ಶಬ್ದ ವಿಶೇಷವಾಗಿ ಅದು ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ. ಗಾಯತ್ರಿ ಅನ್ನೋ ಶಬ್ದ ದೇವರನ್ನು ಹೇಳ್ತಾ ಇದೆಯೋ, ಗಾಯತ್ರಿ ಛಂದಸ್ಸನ್ನು ಹೇಳ್ತಾ ಇದೆಯೋ ಆ ಶಬ್ದ ಅಂತ ವಿಮರ್ಶೆ ಮಾಡ್ತಾರೆ. ಹಾಗೆ ಆಕಾಶ ಅಂದ್ರೆ ಭೂತಾಕಾಶನೋ ಅವ್ಯಾಕೃತಾಕಾಶನೋ, ಎರಡೂ ಅಲ್ಲ, ಅದು ದೇವರನ್ನು ಹೇಳಲಿಕ್ಕಿರೋದು ಆಕಾಶ ಶಬ್ದ. ಇನ್ನು ಅದೇ ರೀತಿ ಆನಂದಮಯ ಶಬ್ದ, ಅದು ಕೋಶವನ್ನು ಹೇಳಲಿಕ್ಕಿಲ್ಲ, ಅಂದ್ರೆ ಬೇರೆ ಬೇರೆ ಅರ್ಥವನ್ನ ಹೇಳ್ತಾ ಇದೆ ಆ ಶಬ್ದ ಅಂತ ನಮ್ ತಲೆಯಲ್ಲಿದೆ. ಆಕಾಶ ಅಂದ್ರೆ ಭೂತಾಕಾಶ ಅಂತ ಹೇಳ್ಕೊಳ್ತಾನೊಬ್ಬ, ಅದು ಬಿಟ್ರೆ ಅವ್ಯಾಕೃತಾಕಾಶಕ್ಕೆ ಹೋಗ್ಬೋದು. ಆಕಾಶ ಅಂದ್ರೆ ದೇವರು ಅಂತ ಹೆಂಗೆ, ಅದೇ ಇರೋದು. ಇನ್ನು ಆನಂದಮಯ ಅಂದ್ರೆ ಕೋಶ ಅಂತ ಗೊತ್ತಾಗ್ಬಹುದು. ಆನಂದಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳು ಅಂತ, ಅದು ಶರೀರದ ಕೋಶ. ಆದ್ರೆ ಇದನ್ ಬಿಟ್ಟು ಆನಂದಮಯ ಅಂದ್ರೆ ದೇವರು ಅಂತ ಹೇಗೆ? ಅಷ್ಟೇ ಅಲ್ಲ, ಪ್ರಾಣ ಅನ್ನೋ ಶಬ್ದ ಮುಖ್ಯ ಪ್ರಾಣನಲ್ಲಿ ಪ್ರಸಿದ್ಧ. ಪ್ರಾಣ, ಅಪಾನ, ವ್ಯಾನ, ಉದಾನ ಪಂಚ ಪ್ರಾಣಗಳಲ್ಲಿ ಒಂದು ಪ್ರಾಣ ಇದೆ. ಆದ್ರೆ ಪ್ರಾಣ ಅನ್ನೋ ಶಬ್ದ ಮುಖ್ಯವಾಗಿ ದೇವರನ್ನು ಹೇಳ್ತಾ ಇದು ಹೇಗೆ? ಈ ರೀತಿ ಬೇರೆ ಕಡೆ ಪ್ರಸಿದ್ಧ ಶಬ್ದ ಅವೆಲ್ಲ, ಅದನ್ನೆಲ್ಲ ದೇವರನ್ನೇ ಮುಖ್ಯವಾಗಿ ಹೇಳೋದು ಆ ಶಬ್ದ ಅಂತ ತೋರಿಸ್ಕೊಟ್ರು. ಅದರ ಮಧ್ಯದಲ್ಲಿ ಒಂದು ಶಬ್ದ ತೋರಿಸಿದ್ದಾರೆ. ಅಲ್ಲೇನ್ ಮಾಡ್ತಾರೆ, ನೇರವಾಗಿ ಶಬ್ದ ಹೇಳಲ್ಲ. ಈ ಶಬ್ದಕ್ಕೆ ಮುಖ್ಯವಾಗಿ ದೇವರು ಅಂತ ಅರ್ಥ. ಒಂದಿಷ್ಟು ಧರ್ಮ ಹೇಳ್ತಾರೆ, ಗುಣ. ಆ ಗುಣ ನೋಡಿದ ಕೂಡ ಇದು ದೇವರೇ ಅಂತ ಅರ್ಥ. ಅಲ್ಲಿ ಅಗ್ನಿ ಅನ್ನೋ ಶಬ್ದ ಬರುತ್ತೆ, ಅರಿಯಮ ಅನ್ನೋ ಶಬ್ದ, ಪೂಷ, ಇದೆಲ್ಲ ದೇವತೆಗಳನ್ನ ಹೇಳೋ ಶಬ್ದ ಇವೆಲ್ಲ. ಅಗ್ನಿ ದೇವತೆ, ಪೂಷಾ ದೇವತೆಗಳು, ಅರಿಯಮ ಅನ್ನೋ ದೇವತೆ, ಹೀಗೆಲ್ಲ ಒಬ್ಬ ದೇವತೆಗಳ ಬಗ್ಗೆ, ಚಂದ್ರನ ಬಗ್ಗೆ ಹೇಳುವಂತ ಶಬ್ದ, ಹೀಗೆ ಅನೇಕ ಶಬ್ದಗಳನ್ನ ಹೇಳ್ತಾರೆ. ಅದರ ಶಬ್ದಗಳಿಗೆ ಮುಖ್ಯವಾಗಿ ದೇವರೇ ಅರ್ಥ ಅಂತ ಹೇಳಲಿಕ್ಕೆ ಹೋಗದೇನೆ ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಅಲ್ಲಿ ಬಳಸುವಂತ ಶಬ್ದ ಎಲ್ಲ ಮುಖ್ಯವಾಗಿ ದೇವರನ್ನ ಯಾಕೆ ಹೇಳ್ತಾ ಇದೆ ಅಂದ್ರೆ, ಆ ವೇದಮಂತ್ರಗಳಲ್ಲಿ ಗಮನಿಸಿದಾಗ ಸಮುದ್ರಾಂತಸ್ಥತ್ವ ಅಂತ ಒಂದು ಗುಣ ಹೇಳಿದ್ದಾರೆ. ಅಂದ್ರೆ ಯಾವ ಅಗ್ನಿ ಶಬ್ದದಿಂದ ದೇವರನ್ನು ತಗೊಳ್ತೀರೋ, ಪೂಷಾ ಅನ್ನೋ ಶಬ್ದದಿಂದ ಯಾವ ದೇವತೆಯನ್ನು ತಗೊಳ್ತೀರೋ, ಅಥವಾ ಯಾವ್ದೋ ಒಬ್ಬ ವ್ಯಕ್ತಿನ ತಗೊಳ್ತೀರ ಆ ಶಬ್ದದಿಂದ, ಅವನಲ್ಲಿ ಏನ್ ಧರ್ಮ ಕಾಣಬೇಕು ಅಂದ್ರೆ ಸಮುದ್ರದ ಒಳಗಡೆ ಅವನು ವಾಸ ಮಾಡ್ಕೊಂಡಿರ್ಬೇಕು. ಸಮುದ್ರ ಅಂತಸ್ಥತ್ವ ಅಂತ ಹೇಳ್ತೀವಿ. ಸಮುದ್ರದ ಒಳಗಡೆ ಅವನು ಇರ್ಬೇಕು. ಅವನು ಸಮುದ್ರನೇ ಅವನು ಮನೆಯಾಗಿ ಇಟ್ಕೊಂಡಿರ್ತಾನೆ. ಅವನು ಯಾರು? ಅದು ಲೋಕದಲ್ಲಿ ಅಂದ್ರೆ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧಿ ಯಾರಿಗೆ ಸಮುದ್ರದ ಒಳಗಡೆ ಇರೋರು ಅಂದ್ರೆ ಅದು ದೇವರೇ. ಕ್ಷೀರ ಸಮುದ್ರ ಶಾಹಿ ಆದವನು ಭಗವಂತ ವಿಷ್ಣು. ಮಹೋದಧಿಶಯ ಅಂತ ಹೇಳ್ತಾನೆ ಇರ್ತೀನಿ, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು. ಮಹೋದಧಿಯಲ್ಲಿ ಮಲಗಿದಾನೆ ಪರಮಾತ್ಮ. ಹಾಗಾದ್ರೆ ಇವೆಲ್ಲ ಲಕ್ಷಣ ಅಂತಸ್ತಧರ್ಮೋಪದೇಶಾತ್ ಅಂತ ಒಂದು ಬ್ರಹ್ಮಸೂತ್ರ. ಓಂ ಅಂತಸ್ತಧರ್ಮೋಪದೇಶಾತ್ ಓಂ. ಒಳಗಡೆ ಇರೋನು, ಪ್ರತಿಯೊಬ್ಬರ ಒಳಗಡೆ ಇರೋನು ಯಾರು ಅಂತ ಪ್ರಶ್ನೆ ಬಂದಾಗ ಅವನು ವಿಷ್ಣು ಅಂತ ಅರ್ಥ. ಯಾಕೆ? ಯಾರು ಆ ಒಳಗಡೆ ಇದಾನಲ್ಲ ಅವನ ಬಗ್ಗೆ ಹೇಳ್ತಾ ಇವನು ಸಮುದ್ರದ ಒಳಗಡೆ ಇರ್ತಾನೆ ಅಂತ ಹೇಳಿದ್ದಾರೆ ಆ ವೇದ ಮಂತ್ರಗಳಲ್ಲಿ. ಹಾಗಾದ್ರೆ ಅವನು ಯಾರೇ ಆಗಿರ್ಬೇಕು? ಒಳಗಡೆ ಇರೋನು ಮುಖ್ಯ ಪ್ರಾಣದೇವರು ಆಗಿರ್ಬೋದು, ಆದ್ರೆ ಸಮುದ್ರಾಂತಸ್ಥತ್ವ ಅನ್ನೋ ಒಂದು ಧರ್ಮ ಇದೆಯಲ್ಲ, ಅಂದ್ರೆ ಸಮುದ್ರದ ಒಳಗಡೆ ವಾಸ ಮಾಡಿ ಇರ್ತಾನೆ ಅಂತ. ಈ ಗುಣ ಅದು ದೇವರಲ್ಲೇ ಪ್ರಸಿದ್ಧ ಶಾಸ್ತ್ರದಲ್ಲಿ. ಹಾಗಾಗಿ ಪ್ರಸಿದ್ಧಿ ಇರೋದ್ರಿಂದ ಆ ದೇವರನ್ನೇ ಮುಖ್ಯವಾಗಿ ತಗೊಳ್ಬೇಕು ಈ ಅಂತಸ್ಥ ಧರ್ಮೋಪದೇಶ ಅನ್ನೋ ಅಧಿಕರಣದಲ್ಲಿ ಅಂತ ಇಷ್ಟು ಬಂತು. ಆದ್ರೆ ಇದೆಲ್ಲ ಹೇಳ್ಬೇಕು ಅಂದ್ರೆ ಇಲ್ಲೇ ವಿಚಾರ ಮಾಡಿ, ಎರಡನೇ ಪಾದದಲ್ಲಿ, ಮೊದಲನೇ ಪಾದದಲ್ಲಿ ಅಲ್ಲ ಹೇಳೋದು. ಈಗ ಏನ್ ಮಾಡ್ತಾ ಇದಾರೆ, ಮೊದಲು ವಿಭಾಗ ಮಾಡ್ಕೊಟ್ರು, ಇಂತಿಂತ ಶಬ್ದ ಈ ಕಡೆ, ಇಂತಿಂತ ಶಬ್ದ ಈ ಕಡೆ ಅಂತ. ಆದ್ರೆ ಅದು ಸೇರಿಸ್ಬಿಟ್ರು, ಸಾಂಕರ್ಯ ಆಗೋಯ್ತು, ಮಿಕ್ಸ್ ಮಾಡ್ಬಿಟ್ಟಿದಿರಿ, ಬಿಡಿಸಿ ಹೇಳ್ಬೇಕಾಗಿತ್ತು. ಈ ಅಂತಸ್ಥ ಧರ್ಮೋಪದೇಶ ಅದನ್ನ ಏನ್ ಹೇಳ್ತಾರೆ, ಆ ಧರ್ಮ ಎರಡನೇ ಪಾದದಲ್ಲಿ ಹೇಳ್ಬೇಕು. ಇಲ್ಲಿ ವಿಚಾರ ಮಾಡ್ಬೇಕು ಆ ಶಬ್ದಗಳ ಬಗ್ಗೆ. ನೀವೇನ್ ಮಾಡಿದ್ರೆ ಇಲ್ಲಿ ಇಷ್ಟನ್ನು ಹೇಳ್ತೀವಿ ಅಂತ ಹೇಳೋದು, ಮನಸ್ ಬಂದಾಗ ಒಂದ್ ಸೇರಿಸ್ಬಿಡೋದು ಮಧ್ಯಕ್ಕೆ, ಹಂಗ್ ಮಾಡೋಂಗಿಲ್ಲ. ಯಾವ ಪಾದದಲ್ಲಿ ಯಾವ ತರ ಶಬ್ದ ಹೇಳ್ತೀವಿ ಅಂತ ಮೊದಲು ಪ್ರತಿಜ್ಞೆ ಮಾಡಿರ್ತೀರೋ ಹಾಗೆ ಮಾಡ್ಬೇಕು. ಆಮೇಲೆ ಮಿಕ್ಕಿದ್ದು ಶಬ್ದಗಳನ್ನ ಮಿಕ್ಕಿದ್ ಪಾದಕ್ಕೆ ಹಾಕ್ಬೇಕು. ಆದ್ರೆ ಹಾಗೆ ಮಾಡ್ಲಿಲ್ವಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಜಯತೀರ್ಥರು. ಅದನ್ನೆಲ್ಲ ಹೇಳ್ತಾರೆ. ಅಂದ್ರೆ ಒಂದು ಗ್ರಂಥ ಬರಿಬೇಕು ಅಂದ್ರೆ ಸುಮ್ನೆ ಅಲ್ಲ. ಬ್ರಹ್ಮಸೂತ್ರ ಬರೆದ್ರು, 4 ಅಧ್ಯಾಯ ಯಾಕೆ ಬರೆದ್ರು, 4 ಅಧ್ಯಾಯದಲ್ಲಿ ಈ ಪಾದ ಯಾಕೆ ಬಂತು, ಆ ಪಾದದಲ್ಲಿ ಇದೇ ಶಬ್ದ ಯಾಕೆ ಹೇಳಿದ್ರು, ಹೀಗೆ ಸಾವಿರಾರು ಪ್ರಶ್ನೆ ಇರುತ್ತೆ ಓದೋನ್ಗೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಜಯತೀರ್ಥರು ಇನ್ನೂ ಜಾಸ್ತಿ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ. ನನ್ ವೇವಂ ತರ್ಹಿ ಅಂತ ಈಗ ಪ್ರಾರಂಭ ಆಯ್ತು ಆ ಎರಡನೇ ಪ್ಯಾರ. ಯಾನಿ ಅಂತಸ್ಥಧರ್ಮೋಪದೇಶಾದಿತ್ಯಾದೌ ಸಮುದ್ರಾಂತಸ್ಥತ್ವಾದೀನಿ ಲಿಂಗಾನಿ ಸಾಧನತ್ವೇನ ಮುಕ್ತಾನಿ ತೇಷಾಮಿಹ ವಿಚಾರ ಕರಣೀಯ. ಅಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಿ. ಇಲ್ಲಿ ಎರಡನೇ ಪಾದದಲ್ಲಿ ಇದ್ರ ಬಗ್ಗೆ ಹೇಳ್ಬೇಕು, ಮೊದಲನೇ ಪಾದಲ್ಲೇ ಹೇಳಿ ಮುಗಿಸ್ಬಿಟ್ರಲ್ಲ,
ಅಂದ್ರೆ ಹಾಗಲ್ಲ. ಯಾವ್ದನ್ನು ಮೊದಲನೇದ್ರಲ್ಲಿ ವಿಷಯದಲ್ಲಿ ಹೇಳಿದೀವೋ, ಮೊದಲನೇ ಪಾದದಲ್ಲಿ ಬಂದಿದೆಯೋ ಅದು ಎರಡನೇ ಪಾದದಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ಯಾವ್ದನ್ನು ಎರಡನೇ ಪಾದದಲ್ಲಿ ವಿಚಾರ ಮಾಡಿದೀವೋ ಅದು ಮೊದಲನೇ ಪಾದದಲ್ಲಿ ಬಂದಿಲ್ಲ ಅಂತ ಅರ್ಥ. ಅಂದ್ರೆ ಎಲ್ಲೂ ಪುನರುಕ್ತಿ ಇಲ್ಲ. ಹೇಳಿದ್ದನ್ನು ಮತ್ತೆ ಹೇಳಿದ್ದಾರೆ ಮಧ್ವಾಚಾರ್ಯರು ಅಲ್ಲ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಮತ್ತೆ ಹೇಳಿದ್ದಾರೆ ಇಲ್ಲ. ಯಾಕೆ ಅಂದ್ರೆ ವ್ಯತ್ಯಾಸ ಇದೆ, ಸೂಕ್ಷ್ಮ ವ್ಯತ್ಯಾಸಗಳಿದೆ. ಅದನ್ನು ಮುಂದಕ್ಕೆ ನಮಗೆ ಸ್ಪಷ್ಟಪಡಿಸ್ತಾರೆ. ಮೊದಲನೇ ಅಧ್ಯಾಯ ಓದಾಗೆಲ್ಲ ಸ್ಪಷ್ಟ ಆಗತ್ತೆ. ಅಂತೂ ಏನಾಯ್ತು ಈಗ ಇಲ್ಲಿವರೆಗೆ ಅಂದ್ರೆ ಉಚ್ಯತೆ. ಇದಕ್ಕೆ ಉತ್ತರ ಕೊಡ್ತೀವಿ ನೋಡಿ. ಏನ್ ಉತ್ತರ ಅಂದ್ರೆ, ಈಗ ವೇದ ಓದ್ತಾ ಓದ್ತಾ ನಾವು ಎಲ್ಲಾ ವೇದ ವಾಕ್ಯಗಳಲ್ಲಿ ಬೇಕಾದಷ್ಟು ಶಬ್ದಗಳು ಕಾಣುತ್ತೆ. ಅದೆಲ್ಲ ಯಾರನ್ನ ಹೇಳ್ತಾ ಇದೆ? ಎಷ್ಟೋ ಶಬ್ದ ದೇವರನ್ನ ಬಿಟ್ಟು ಬೇರೆ ಕಡೆ ಇದೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಹಾಗಲ್ಲ. ಆ ಎಲ್ಲಾ ಬೇರೆ ಕಡೆ ನಾಮಾತ್ಮಕ ಅಂದ್ರೆ ಅವರವರ ಹೆಸರು ಅಂತ ಯಾವ ಪ್ರಸಿದ್ಧಿ ಇದೆ ಶಬ್ದಗಳು. ಇಂದ್ರ ಅಂದ್ರೆ ಅದು ಇಂದ್ರ ದೇವರ ಹೆಸರು, ಯಮದೇವರ ಹೆಸರು ಯಮ, ಚಂದ್ರ ದೇವರ ಹೆಸರು ಚಂದ್ರ. ಹೀಗೆ ಏನೇನ್ ಪ್ರಸಿದ್ಧಿ ಇದೆಯಲ್ಲ ಆ ಎಲ್ಲಾ ಶಬ್ದಗಳನ್ನ ತಗೊಂಡ್ ಬಂದು ಮೊದಲನೇ ಪಾದದಲ್ಲಿ ಅನೇಕ ಧರ್ಮಗಳನ್ನ ತಗೊಂಡ್ಬಂದು, ಅಂದ್ರೆ ಚಂದ್ರ ಅಂದ್ರೆ ತುಂಬಾ ಸಂತೋಷವಾಗಿರೋನು. ಪೂರ್ಣ ಸಂತೋಷ ಯಾರಿಗೆ ಇರ್ಲಿಕ್ಕೆ ಸಾಧ್ಯ? ಚಂದ್ರನಿಗೆ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದು ಇರ್ಲಿಕ್ಕೆ ಸಾಧ್ಯವಾದದ್ದು ಒಬ್ಬನಿಗೆ, ಆ ವಿಷ್ಣುವಿಗೆ ಮಾತ್ರ. ಹಾಗ ವಿಷ್ಣುವೇ ಅರ್ಥ. ಚಂದ್ರ ಅನ್ನೋ ಶಬ್ದಕ್ಕೆ ದೇವರು ಅಂತಾನೆ ಅರ್ಥ ಮುಖ್ಯವಾಗಿ. ಹೀಗೆ ಯಾವ್ಯಾವ ಶಬ್ದಗಳು ವೇದದಲ್ಲಿ ಎಲ್ಲಾ ಕಡೆ ಕಾಣಿಸ್ತಾ ಇದೆಯೋ, ಬೇರೆ ದೇವತೆಗಳನ್ನ ಹೇಳ್ತಾ ಇದೆ ಆ ಶಬ್ದಗಳು ಅಂತ ನಮ್ಮ ಕಿವಿಗಿದೆಯೋ, ಆ ಶಬ್ದಗಳನ್ನೆಲ್ಲ ದೇವರಲ್ಲಿ ಸಮನ್ವಯ ಮಾಡ್ತಾರೆ. ದೇವರನ್ನೇ ಮುಖ್ಯವಾಗಿ ಹೇಳೋದು ಅವುಗಳು ಅಂತ. ಇದು ಮೊದಲನೇ ಪಾದದ ಅರ್ಥ ನಿರ್ಧಾರ ಮಾಡಿಕೊಟ್ರು. ಹಾಗಾದ್ರೆ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಏನ್ ಹೇಳ್ತಾರೆ ಅಂತ ಬಂದಾಗ ಈ ವಾಕ್ಯ, ಜಯತೀರ್ಥರ ವಾಕ್ಯ ಬಹಳ ಮುಖ್ಯ. ಈ ವಾಕ್ಯ ಇಟ್ಟುಕೊಂಡು ನಾವು ಅರ್ಥೈಸ್ಕೊಳ್ಬೇಕು. ಯಾಕಂದ್ರೆ ಪರಕೀಯರು ಆಕ್ಷೇಪ ಮಾಡ್ತಾರೆ, ಮಧ್ವಾಚಾರ್ಯರು ವಿಭಾಗ ಮಾಡಿದ್ರು, ಇದಕ್ ಹೀಗ ಅರ್ಥ ಹೇಳ್ಬಿಟ್ರು ಸಾಕ, ಹೀಗ ಅರ್ಥ ಹೇಳಿ ಸರಿನಾ? ಸರಿ, ಹೌದು. ಯಾಕೆಂದ್ರೆ ಇದಕ್ಕಿಷ್ಟೇ ಹೀಗೆ ಅಂತ ಜಯತೀರ್ಥರು ಕೊಟ್ಟಿದ್ದಾರೆ. ಈ ವಾಕ್ಯಗಳು ಬಹಳ ಮುಖ್ಯ. ಯಾರ ಆಕ್ಷೇಪ ಮಾಡಿದ್ರೆ ಇದು ಹೇಗೆ ಸರಿ ಇಲ್ವಲ್ಲ, ಈ ಶಬ್ದಗಳ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ, ಯಾಕೆ ಹಿಂಗೆ ಮಿಕ್ಸ್ ಮಾಡಿ ಹೇಳಿದ್ದಾರೆ, ಸರಿ ಇಲ್ವಲ್ಲ? ಇಲ್ಲ ಇಲ್ಲ, ಸರಿಯಾಗೇ ಹೇಳಿದ್ದಾರೆ ಅಂತ ತಿಳಿಸ್ಬೇಕು ಅಂದ್ರೆ ಜಯತೀರ್ಥರ ಗ್ರಂಥ ಇದು ಓದ್ಲೇಬೇಕು. ಇನ್ನು ತತ್ರ ಯಾನಿ ಲಿಂಗಾನಿ ಅಸಂದಿಗ್ಧಾನಿ ತಾನಿ ವಿಹಾಯ ಇತರಾಣಿ ವಿಚಾರಿಂತೆ. ಕೆಲವು ಸರಿ ಎರಡನೇ ಪಾದಲ್ಲಿ ಬಂದಿರೋ ವಿಷಯ ಮೊದಲನೇ ಪಾದಲ್ಲಿ ಬಂದಿರಲ್ಲ ಅಂತಿಲ್ಲ, ಆದ್ರೆ ಅದು ಡೌಟ್ ಇರಲ್ಲ ಅದರಲ್ಲಿ. ಸಂದಿಗ್ಧ ಅಲ್ಲ, ಅಸಂದಿಗ್ಧ, ನಿಶ್ಚಯ ಆಗೋಗಿರತ್ತೆ ಇದು ಹೀಗೆ ಅಂತ. ಅಂತ ಸಂದರ್ಭದಲ್ಲಿ ಅದನ್ನ ಅಲ್ಲೇ ಹೇಳ್ಬಿಡ್ತಾರೆ. ಮತ್ತೆ ಎರಡನೇ ಪಾದಕ್ಕೆ ತನ್ನ ಕಾಯ್ಬೇಕು ಯಾಕೆ? ತುಂಬಾ ನಿಶ್ಚಯವಾಗಿ ಗೊತ್ತಾಗಿರೋದನ್ನ ಅಲ್ಲೇ ಹೇಳ್ಬಿಡ್ತಾರೆ. ಈಗ ಸಮುದ್ರ ಅಂತಸ್ತಂತ ಎಲ್ರಿಗೂ ಗೊತ್ತಿದೆ, ಸಮುದ್ರದ ಒಳಗಡೆ ಇರೋ ದೇವರು ಅಂತ ತುಂಬಾ ಪ್ರಸಿದ್ಧವಾದದ್ದು. ಅದ್ರಲ್ಲಿ ಯಾರಿಗೂ ಡೌಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದನ್ನ ಮೊದಲೇ ಹೇಳ್ಬಿಡ್ತಾರೆ, ತಪ್ಪಿಲ್ಲ. ಆಮೇಲೆ ಎರಡನೇದ್ರಲ್ಲಿ ಆ ಮೊದಲನೇದಲ್ಲಿ ಹೇಳಿದ್ದನ್ನ ಬಿಟ್ಟೇ ಬೇರೆದ್ರ ಬಗ್ಗೆ ಹೇಳ್ತಾರೆ. ಅದನ್ನ ಯಾವುದೇ ರೀತಿ ವಿರೋಧನೂ ಇಲ್ಲ. ಅದರಿಂದಲೇ ಅಶೇಷತಃ ಅಂತ ಹೇಳಿದ್ರು. ಅಂದ್ರೆ ಎಲ್ಲ ರೀತಿಯ ಲಿಂಗಗಳ ಸಮನ್ವಯ, ಅಂದ್ರೆ ದೇವರ ಗುಣ. ಈಗ ಉದಾಹರಣೆಗೆ ಒಂದ್ ಕಡೆ ಬರುತ್ತೆ, ಒಂದು ಪಕ್ಕದಲ್ಲಿ ಲಕ್ಷ್ಮಿ, ಇನ್ನೊಂದು ಪಕ್ಕದಲ್ಲಿ ಹ್ರಿ ಅಂತ. ಈ ಭೂದೇವಿ ಮತ್ತೆ ಶ್ರೀದೇವಿ ಇವರಿಬ್ಬರ ಪತಿತ್ವ ಯಾರಿಗಿರುತ್ತೆ? ನಾರಾಯಣನಿಗೆ ಇರುತ್ತೆ. ಅಲ್ಲಿ ಮಧ್ಯಕ್ಕೆ ಯಾವ್ದೋ ಶಬ್ದ ಬಳಸಿದ್ವಿ ಅಂತ ಅನ್ಕೊಳ್ಳಿ. ಮತ್ ಲಕ್ಷ್ಮೀ ದೇವಿ ಮತ್ತೆ ಭೂದೇವಿ ಅಕ್ಕಪಕ್ಕದಲ್ಲಿದ್ದಾರೆ, ಮಧ್ಯಕ್ಕೆ ಒಬ್ಬ ದೇವತೆ ಇದ್ದಾನೆ. ಯಾರ ಅವನು ದೇವತೆ? ಇಂದ್ರದೇವರು ಅಂತ ಹೇಳಿಕ್ ಬರುತ್ತಾ? ರುದ್ರದೇವರು ಅಂತ ಹೇಳಿಕ್ ಬರುತ್ತಾ? ಅದ್ ಸಾಧ್ಯ ಇಲ್ಲ. ಯಾಕೆ? ಲಕ್ಷ್ಮಿ ಮತ್ತೆ ಪತಿತ್ವ ಯಾರಿಗೆ ಇರ್ಲಿಕ್ಕೆ ಸಾಧ್ಯ? ಅವರಿಬ್ಬರ ಗಂಡ ಅಂದ್ರೆ ಅದು ದೇವರೇ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತೀವಿ. ಅಂದ್ರೆ ಅನೇಕ ಕಡೆ ಹೀಗೆ ಪರಿಪೂರ್ಣ ಐಶ್ವರ್ಯ ಯಾರಲ್ಲಿದೆ? ಅವನೇ ಇಂದ್ರ, ಹಾಗಾದ್ರೆ ದೇವರೇ. ಮತ್ತೆ ಶ್ರೀ ಲಕ್ಷ್ಮಿ ಇಬ್ರು ಪಕ್ಕಕ್ಕಿರ್ಬೇಕು, ಅವ್ರು ಯಾರು? ಆ ದೇವತೆ ಯಾರಂದ್ರೆ ಭಗವಂತನೇ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ಮಾಡ್ತಾನೆ ಯಾರು? ಭಗವಂತನೇ. ಸಮುದ್ರದ ಒಳಗಡೆ ಇರ್ತಾನ ಅವನು, ಯಾರವನು? ಭಗವಂತನೇ. ಅಂದ್ರೆ ಅಲ್ಲಿ ಯಾವುದೇ ಬೇರೆ ಶಬ್ದ ಬಳಸ್ಲಿ, ಆ ಅಕ್ಕಪಕ್ಕದಲ್ಲಿ ಏನ್ ಗುಣ ಹೇಳಿದ್ದಾರೆ, ಯಾರ ಬಗ್ಗೆ ಏನ್ ಹೇಳಿದ್ದಾರೆ, ಆ ಗುಣ ತಗೊಬೇಕು. ಆ ಗುಣ ತಗೊಂಡ್ ಕೂಡ್ಲೆ ಗೊತ್ತಾಗತ್ತೆ ವೇದವಾಕ್ಯ ಇದೇ ಅರ್ಥ ಅಂತ, ಅಲ್ಲಿ ದೇವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ. ಇದನ್ನು ಗಮನಿಸ್ಬೇಕು ಅಂತ. ಇಷ್ಟಾಗಿ ಮುಂದಕ್ಕೆ ಈ ಮೂರನೇ ಪಾದಕ್ಕೆ ಹೋಗೋಣ. ಮೂರನೇ ಪಾದದಲ್ಲಿ ಏನ್ ಹೇಳ್ತಾರೆ? ಮೊದಲನೇ ಅಧ್ಯಾಯದ ಮೂರನೇ ಪಾದ ಅಲ್ಲೇನ್ ಹೇಳ್ತಾರೆ? ಅಷ್ಟೇ ಅಲ್ಲದೆ ಆ ಮೂರನೇದಕ್ಕೂ ಮೊದಲು ಎರಡನೇ ಪಾದ ಲಿಂಕ್ ಏನಾರು ಇದೆಯಾ ಅಂತ ಅದನ್ನು ಕೂಡ ನೋಡ್ಬೇಕು. ಅದನ್ನ ಈಗ ಮುಂತಿಳಿಸ್ತಾರೆ 38ನೇ ಸುಧಾಮೂಲ. ಉಭಯಗತತ್ವಂಚ ಸ್ಯಾತ್ ಅಥೋ ಲಿಂಗ ಶಬ್ದಯೋ ಇತಿ ಸಂಶಯನುತ್ಯರ್ಥಂ ಅಂತ. ಉಭಯತ್ರ ಪ್ರಸಿದ್ಧ ಅಂದ್ರೆ ದೇವರನ್ನು ಹೇಳೋ ಶಬ್ದ, ದೇವರನ್ನ ಬಿಟ್ಟು ಬೇರೆ ಅದನ್ನು ಹೇಳೋ ಶಬ್ದಗಳವು. ಅಂತದ್ದನ್ನ ಈ ಮೂರನೇ ಪಾದದಲ್ಲಿ ವಿಶೇಷವಾಗಿ ಇಲ್ಲ, ದೇವರನ್ನೇ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿದ್ದು, ಬೇರೆ ಅದನ್ನು ಹೇಳತ್ ನಿಜ ಅಷ್ಟೇ. ಈಗ ಅಕ್ಷರ ಅಂತ ಒಂದ್ ಶಬ್ದ ಬರುತ್ತೆ. ಅಕ್ಷರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ? ನಮಗ್ ಗೊತ್ತಿರೋ ಅಕ್ಷರ ಅಂದ್ರೆ ವರ್ಣ ಅಕ್ಷರಗಳು ಗೊತ್ತು, ಆ ಈ ಅನ್ನೋ ಅಕ್ಷರಗಳು ಗೊತ್ತು.
ಆದ್ರೆ ಇದೆಲ್ಲ ಅರ್ಥ. ಅಕ್ಷರ ಅಂದ್ರೆ ಯಾರಿಗ್ ನಾಶ ಇಲ್ವೋ ಅವನ್ಗೆ ಅಕ್ಷರ. ಗೊತ್ತಿದೆಯಲ್ಲ, ಅದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಅಕ್ಷರ ಅಂತ, ದೇವರನ್ನ ಹೇಳ್ತಾ ಇದೆ. ಹಾಗಲ್ಲ, ಅಕ್ಷರ ಅಂತಂದ್ರೆ ಲಕ್ಷ್ಮೀ ದೇವಿಗೆ ಹೆಸರು ಅಕ್ಷರ ಅಂತಿದೆ. ಲಕ್ಷ್ಮೀ ದೇವಿನ ಯಾಕೆ ತಗೊಳ್ಬಾರದು? ಇಲ್ಲ ಇಲ್ಲ, ಅಕ್ಷರ ಅನ್ನೋ ಶಬ್ದ ಲಕ್ಷ್ಮಿಯನ್ನು ಹೇಳುತ್ತೆ, ಹಾಗೆ ಬೇರೆ ಅಕ್ಷರವನ್ನು ಹೇಳುತ್ತೆ, ದೇವರನ್ನು ಹೇಳುತ್ತೆ, ಎಲ್ಲಾ ಕಡೆ ಪ್ರಸಿದ್ಧ ಅದು. ಆ ಶಬ್ದ ಏನ್ ಮಾಡ್ಬೇಕು? ದೇವರನ್ನೇ ಮುಖ್ಯವಾಗಿ ಹೇಳೋದು ಅಂತ ಸಮರ್ಥನೆ ಮಾಡ್ಬೇಕು. ಹೀಗೆ ಯಾವುದೇ ತರಹದ ಶಬ್ದ ಆಗ್ಲಿ, ಅದು ಬೇರೆ ಕಡೆ ದೇವರಲ್ಲಿ ಪ್ರಸಿದ್ಧ, ದೇವರನ್ನು ಬಿಟ್ಟು ಬೇರೆ ಕಡೆ ಪ್ರಸಿದ್ಧ ಆಗಿರ್ಲಿ, ಅಥವಾ ಗುಣಗಳನ್ನ ಪಡೆದಿರ್ಲಿ, ಅದು ದೇವರಲ್ಲೇ ಮುಖ್ಯ ಅನ್ನೋದನ್ನ ಈ 3ನೇ ಪಾದದಲ್ಲಿ ತಿಳಿಸ್ತಾರೆ. ಈಗ ಒಂದ್ ಮಾತು ಹೇಳ್ತಾರೆ. ಸರಿ, 39ನೇ ಸುಧಾಮೂಲಕ್ ಬಂದಿದ್ದೀವಿ. ಅಲ್ಲ, ಮೊದಲನೇ ಸಾಲ್ ನೋಡಿ, ನಾನು ಅನ್ಯವಾಚಿತ್ವ ನಿರಾಸೋಪಿ ತತ್ರೈವ ನೇತರ ಇತ್ಯಾದಿನ ವಿಹಿತ ಇವ. ಅಲ್ಲ, ಈಗ ಒಂದು ಶಬ್ದ ತಗೊಂತೀವಿ, ಬೇರೆ ದೇವತೆಗಳನ್ನ ಹೇಳ್ತಾ ಇಲ್ಲ, ದೇವರನ್ನೇ ಮುಖ್ಯವಾಗಿ ಹೇಳೋದು ಅಂತ ಹೇಳ್ಬೇಕಲ್ಲ. ಈ ವಿಷಯ ಎಲ್ಲ 3ನೇ ಪಾದದಲ್ಲಿ ಯಾಕೆ ಹೇಳ್ತೀರಿ? ಮೊದಲೇ ಹೇಳ್ಬಿಡಿದಾರೆ, ತಿಳಿಸ್ಬಿಡಿದಾರೆ ನಮ್ಗೆ. ಆನಂದಮಯಾಧಿಕರಣ ತೆಗೆದಾಗ ಒಂದು ಸೂತ್ರ ಬರುತ್ತೆ, ಓಂ ನೇತರೋ ಅನುಭವತ್ತೆ ಹೇ ಓಂ. ಬೇರೆಯವರ ಬಗ್ಗೆ ಈ ಶಬ್ದಗಳಿಲ್ಲ, ಯಾಕೆಂದ್ರೆ ಬೇರೆಯವರ ಬಗ್ಗೆ ಈ ಶಬ್ದ ಹೇಳಲಿಕ್ ಬರಲ್ಲ ಅಂತ ಮಾತಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಮತ್ ಅಲ್ಲೇ ತೋರಿಸದ್ಮೇಲೆ ಇಲ್ಲಿ ಯಾಕೆ ಮತ್ತೆ ಬೇರೆಯವರು ಬೇರೆ ದೇವತೆಗಳನ್ನ ಹೇಳಲಿಕ್ಕೆ ಇಲ್ಲ ಈ ಶಬ್ದಗಳು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಹಿಂದೆ ಹೇಳಿದ್ದು ಬೇರೆ ಕಡೆ ಶಬ್ದಗಳಿಗೆ ದೇವತೆಗಳ ಅರ್ಥ ಅಂತ ತಗೊಳ್ಳಿಕ್ ಬರಲ್ಲ. ಅಂದ್ರೆ ವೇದವ್ಯಾಸರಿಗೆ ವೇದದಲ್ಲಿ ಬರುವಂತಹ ಶಬ್ದಗಳಿಂದ ಅದಕ್ಕೆ ದೇವರನ್ನ ಹೇಳೋದ್ರಲ್ಲೇ ಅದಕ್ಕೆ ಆಧಾರ ಇದೆ, ಅಲ್ಲೇ ತಾತ್ಪರ್ಯ, ಅದಕ್ಕೆ ಮುಖ್ಯ ದೃಷ್ಟಿ ಅಲ್ಲಿದೆ, ಬೇರೆ ಅದಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ. ಬೇರೆ ಶಬ್ದಗಳಿಗೆ ಆಗಲ್ಲ, ಬೇರೆ ಶಬ್ದಗಳಿಗೆ ಅದು ಬೇರೆ ಬೇರೆ ಅರ್ಥವನ್ನ ಹೇಳುತ್ತೆ. ಈ ಕೆಲವು ದೇವರನ್ನೇ ಹೇಳೋ ಶಬ್ದಗಳಿದೆ, ಅದು ದೇವರನ್ನೇ ಹೇಳಲಿಕ್ಕಿದೆ, ಅಲ್ಲ ಬೇರೆ ಬೇರೆ ಅರ್ಥವನ್ನ ಹೇಳೋ ಶಬ್ದ ಸಿಗತ್ತಾ? ಅಮುಖ್ಯವಾಗಿ ಸಿಗತ್ತೆ. ಮುಖ್ಯವಾಗಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ, ಮುಖ್ಯವಾಗಿ ಹೇಳೋದು ಮಾತ್ರ ದೇವರ ಬಗ್ಗೆನೆ ಹೇಳುವಂತದ್ದು ಶಬ್ದಗಳು. ಅದನ್ನ ಇಲ್ಲಿ ತಿಳಿಸ್ತಾರೆ. ಅನ್ಯತ್ರ ತಾತ್ಪರ್ಯಾಭಾವೋ ಹಿ ನೇತರ ಇತ್ಯಾದಿನ ದರ್ಶಿತ. ಈ ಕೆಲವು ಸಲ ಶಕ್ತಿ ತಾತ್ಪರ್ಯ ಅಂತ 2 ಶಬ್ದ ಇದೆ ಶಾಸ್ತ್ರದಲ್ಲಿ ಬಳಸ್ತಾರೆ. ಶಕ್ತಿ ತಾತ್ಪರ್ಯ ಅಂದ್ರೆ ತುಂಬಾ ಬುದ್ಧಿವಂತ, ಇವನು ಬಹಳ ಓದ್ಕೊಂಡ್ಬಿಟ್ಟಿದ್ದಾನೆ, ತುಂಬಾ ಬುದ್ಧಿವಂತ ಅಂತ. ಇದು ಹೊಗಳಿದ್ರೆ ಸರಿ, ವ್ಯಂಗ್ಯವಾಗಿ ಹೇಳಿದೇನರ್ಥ? ಇವನ್ಗೆ ಶಬ್ದ ಬಳಸೋನ್ಗೆ ಗೊತ್ತಿದೆ ಏನಂತ, ಅವನ್ ತಾತ್ಪರ್ಯ ಬೇರೆ ದೃಷ್ಟಿ. ಅವನ್ ತಲೆ ಇದೆ ಅಂದ್ರೆ ಇವನ್ ಪೆದ್ದ ಅಂತ ತಲೆಯಿದೆ, ಇವನ ಭಾರಿ ಬುದ್ಧಿವಂತ, ಅವನ್ ವ್ಯಂಗ್ಯವಾಗಿ ಹೇಳ್ತಾರೆ ಅಂತ ಅನ್ಕೊಳ್ಳಿ. ವ್ಯಂಗ್ಯವಾಗಿ ಹೇಳಿದ್ರೆ ಆಗ ಆ ಶಬ್ದಗಳಿಗೆ ಅರ್ಥ ಬೇರೆ ಕಡೆ ಇದೆ, ಆದ್ರೆ ಆ ಪ್ರಸಂಗ ನೋಡಿದ್ರೆ ಅವನ ಮನಸ್ಸಿನಲ್ಲಿ ಇರೋದು ಬೇರೆನೆ, ಅದು ತಾತ್ಪರ್ಯ ಅಂತಾರೆ. ಮೇಲ್ನೋಟಕ್ಕೆ ಆ ಶಬ್ದ ಹೇಳೋದು ಒಂದರ್ಥ, ಆದ್ರೆ ಅದರಿಂದ ಸಿಗೋ ಅರ್ಥ ಬೇರೆ. ಆ ದೃಷ್ಟಿ ಇದೆಯಲ್ಲ ತಾತ್ಪರ್ಯ, ಯಾವ ಅಭಿಪ್ರಾಯ ಇಟ್ಕೊಂಡು ಇವನ್ ಮಾತಾಡ್ದ ಅಂತ, ಆ ಅಭಿಪ್ರಾಯವನ್ನ ತಾತ್ಪರ್ಯ ಅಂತ ಕರೀತಾರೆ. ಆ ಶಬ್ದಗಳಿಗೆ ನೇರವಾದ ಅರ್ಥ ಏನಿದೆ ಅದನ್ನ ಶಕ್ತಿಯಿಂದ ಸಿಗೋ ಅರ್ಥ ಅಂತ ಹೇಳ್ತಾರೆ. ಯಾವತ್ತು ತಾತ್ಪರ್ಯಕ್ಕೆ ಮಹತ್ವ ಜಾಸ್ತಿ. 1 ಗಂಟೆ ಯಾವ್ಯಾವ ಶಬ್ದ ಬಳಸಿದ್ರು ಅನ್ನೋದು ಮುಖ್ಯ ಅಲ್ಲ, ಆ ಶಬ್ದಗಳಿಗೆ ಏನ್ ಅರ್ಥ ಅನ್ನೋದು ಮುಖ್ಯ ಅಲ್ಲ. ಈಗ ಒಂದು ಪ್ಯಾರ 1 ಗಂಟೆ ಹೇಳಿದ್ರು ಅಂತ ಇಟ್ಕೊಳ್ಳಿ, 1 ಗಂಟೆ 1 ಲೈನ್ 1 ಪದಚ್ಛೇದ ಮಾಡಿ ನಾನು ಅನ್ಯವಾಚಿತ್ವ ನಿರಾಸಹ ಅಪಿ ಎಲ್ಲ ಪದಚ್ಛೇದ ಮಾಡಿ ಹೇಳಿದ್ರು, ವಿಗ್ರಹ ವಾಕ್ಯ ಹೇಳಿದ್ರು, ಎಲ್ಲ ಬಿಡಿಸಿದ್ರು. ಕೊನೆ ತಾತ್ಪರ್ಯನೇ ಗೊತ್ತಾಗಲಿಲ್ಲ ಅಂದ್ರೆ ಈ ಒಂದು ಗ್ರಂಥ ಭಾಗದಿಂದ ಏನ್ ಹೇಳಲಿಕ್ಕೆ ಹೊರಟ್ರು ಮಧ್ವಾಚಾರ್ಯರು ಅಥವಾ ಜಯತೀರ್ಥರು ಗೊತ್ತಾಗ್ಲಿಲ್ಲ ಅಂದ್ರೆ ವ್ಯರ್ಥ. ಅದಕ್ಕೆ ಏನ್ ಮಾಡ್ಬೇಕು ನಾವು? ತಾತ್ಪರ್ಯ ಗ್ರಾಹಿಗಳಾಗ್ಬೇಕು ಅಂತ, ಅದ್ರ ಸಾರಗ್ರಾಹಿ ಅಂತ ಹೇಳ್ತಾರಲ್ಲ. 1 ಅರ್ಧ ಗಂಟೆ ಹೇಳಿದಾಗ ಒಟ್ಟು ಸಾರ ಇಷ್ಟು ಹೇಳಿದ್ದು, ಇದು ಇಂಪಾರ್ಟೆಂಟ್ ವಿಷಯಗಳು ಅಂತ ಹೇಳ್ಕೊಳ್ತಾರಲ್ಲ ವಿಷಯಗಳನ್ನ, ಗ್ರಾಸ್ಪಿಂಗ್ ಅಂತ ಹೇಳ್ತೀವಲ್ಲ ಆತರ. ಆ ವಿಷಯಗಳನ್ನ ಗ್ರಹಿಸುವಂತ ಶಕ್ತಿ ಇದೆಯಲ್ಲ, ಆ ತಾತ್ಪರ್ಯ ಗ್ರಹಣ ಮಾಡೋದು ಬಹಳ ಮುಖ್ಯ. ಇಲ್ಲೇನಾಗ್ಬಿಡಿದೆ ಅಂದ್ರೆ, ನೇತರೋನುಪಪತ್ತೆ ಅಂತ ಒಂದು ಬ್ರಹ್ಮಸೂತ್ರ ಹಿಂದೆ ಬಂತು. ಆ ಬ್ರಹ್ಮಸೂತ್ರದಲ್ಲಿ ವಿವರಿಸಿದ್ದೇನು? ದೇವರನ್ನು ಬಿಟ್ಟು ಬೇರೆ ಕಡೆ ಮುಖ್ಯವಾಗಿ ಶಬ್ದ ಹೇಳಲಿಕ್ಕೆ ಹೊರಡ್ಲಿಲ್ಲ ಅಂತ ಸಾಮಾನ್ಯವಾಗಿ ಹೇಳ್ಬಿಟ್ಟು ಹೊರಟೋದ್ರು. ಅಲ್ಲಿ ಒಂದೊಂದು ಶಬ್ದ ಬಿಡಿಸಿ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇಲ್ಲ, ಹಾಗಲ್ಲ, ಇಲ್ಲಿ ಬಿಡಿಸಿ ತೋರಿಸ್ತಾರೆ. ಅಕ್ಷರ ಅನ್ನೋ ಶಬ್ದ ಅದು ದೇವರನ್ನೇ ಹೇಳ್ತಾ ಇದೆ, ಬೇರೆ ಇದನ್ನ ಹೇಳ್ತಾ ಇಲ್ಲ. ಮತ್ತೆ ಭೂಮ ಅಂತ ಒಂದು ಶಬ್ದ ಬರುತ್ತೆ, ಭೂಮ ಅಂತ ಒಂದು ಶಬ್ದ. ಭೂಮ ಅಂದ್ರೆ ಗುಣಪರಿಪೂರ್ಣ ಅಂತ ಅರ್ಥ, ಅದು ದೇವರನ್ನೇ ಹೇಳೋ ಶಬ್ದ. ಕೆಲವೇನ್ ಮಾಡಿದ್ರು ಜೀವನನ್ನ ಹೇಳುತ್ತಾ ಶಬ್ದ ಅಂತ ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ ಬೇರೆ ಭಾಷ್ಯಕಾರರು. ಅಂದ್ರೆ ಜೀವನನ್ನ ಯಾಕೆ ಈ ಬ್ರಹ್ಮಸೂತ್ರದಲ್ಲಿ ಕೊಂಡಾಡ್ಬೇಕು, ಅದು ದೇವರನ್ನ ಹೇಳಲಿಕ್ಕೆ ಬಂದಿದೆ ಭೂಮ ಅನ್ನೋ ಶಬ್ದ ಅಂತೆಲ್ಲ ಹೇಳ್ತಾರೆ. ಈ ರೀತಿ ತೇಷ್ವೇವ ಯತ್ರ ವಿಚಾರ ಪ್ರಾಪ್ತಿ ತೇ ವಿಚಾರಿ ಅಂತ. ಹಾಗಾಗಿ ಕೆಲವು ಕಡೆ ವಿಚಾರಕ್ಕೆ ಅವಕಾಶ ಇದೆಯಾ, ನಮಗ್ ಗೊತ್ತಿಲ್ವಾ, ಸಂದೇಹ ಇದೆಯಾ, ಸಂಶಯ ಇದೆಯಾ, ಅದನ್ನ ವಿಚಾರ ಮಾಡ್ತಾರೆ.
ಎಲ್ಲಿ ಸಂಶಯಕ್ಕೆ ಅವಕಾಶನೇ ಇಲ್ಲ ಆಗ ಅವಾಗ ಏನ್ ಮಾಡ್ತಾರೆ ಅಂದ್ರೆ ತಾನ್ ವಿಹಾಯ ಅನ್ಯತ್ರ ಉಭಯಗತತ್ವಂ ಶಂಕೆಯತೈವ, ಎಲ್ಲಿ ಸಂದೇಹಕ್ಕೆ ಅವಕಾಶ ಇದೆ ಅಲ್ಲಿ ವಿಚಾರ ಮಾಡಿ ಹೇಳ್ತಾರೆ, ಇಲ್ಲ ಸಂದೇಹಕ್ಕೆ ಅವಕಾಶನೇ ಇಲ್ಲ ಅಲ್ಲಿ ನೇರವಾಗಿ ಹೇಳ್ಬಿಟ್ಟು ಹೊರಟೋಗ್ತಾರೆ. ದೇವರನ್ನೇ ಹೇಳ್ತಾರೆ ಮುಖ್ಯವಾಗಿ ಶಬ್ದಗಳು ಅಂತ. ಈ ರೀತಿ ಎಲ್ಲ ಅಭಿಪ್ರಾಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಮೂರನೇ ಪಾದ ಆರಂಭ ಮಾಡಿದ್ದಾರೆ. ಅದನ್ನ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಉಭಯತ್ರ ಪ್ರತೀತಿತಃ ಶಬ್ದಾನಾಂ ವರ್ತಮಾನಾನಾಂ ಸಲಿಂಗಾನಾಂ ವಿಶೇಷತಃ ಸಮನ್ವಯೋ ಹರಾವೇವ. ನಿಜವಾಗಿ ದೇವರಲ್ಲೇ ಎಲ್ಲ ಶಬ್ದಗಳಿಗೆ ಮುಖ್ಯವಾಗಿ ಸಮನ್ವಯ ಮಾಡಬೇಕು. ಎಲ್ಲ ವೇದ ಮಂತ್ರಗಳು ಬೇರೆ ದೇವತೆಗಳ ಬಗ್ಗೆ ಮುಖ್ಯವಾಗಿ ಹೇಳಲಿಕ್ಕೆ ಹೊರಡ್ಲಿಲ್ಲ. ಈಗ ಅಗ್ನಿ ಸೂಕ್ತ, ವಾಯು ಸೂಕ್ತ, ಬೇಕಾದಷ್ಟು ಸೂಕ್ತ ಇದೆ. ಆದ್ರೆ ಆ ಎಲ್ಲಾ ಸೂಕ್ತದಿಂದ ಬೇರೆ ಬೇರೆಯವರನ್ನ ಹೇಳಿ ಕೊನೆಗೆ ವೇದದ ಪ್ರಮುಖ ದೃಷ್ಟಿ ಏನು ಅಂದ್ರೆ ಏನ್ ಹೇಳಿಕ್ ಹೊರಡ್ತಾರೆ ಅಂದ್ರೆ ಈ ಎಲ್ಲ ದೇವತೆಗಳಿಗೆ ಅತ್ಯುತ್ತಮನಾದವನು ಸರ್ವೋತ್ತಮನಾದ ಪರಮಾತ್ಮ ಅಂತ ಹೇಳೋದೇ ಮುಖ್ಯ. ಮಧ್ಯಕ್ಕೆ ಎಷ್ಟೇ ಏನೇ ವಿಷಯ ಬರಲಿ, ಮುಖ್ಯ ಏನು ವೇದ ಮಂತ್ರಗಳು ಯಾರ ಬಗ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ, ದೇವರ ಬಗ್ಗೆ ಅಂತ. ಇದು ಈ ರೀತಿ ತಾತ್ಪರ್ಯಾರ್ಥ, ಇದೊಂದು ಶಕ್ಯಾರ್ಥ ಅಂತ. ನೇರವಾಗಿ ತೋರೋ ಅರ್ಥಕ್ಕೆ ಬೆಲೆ ಜಾಸ್ತಿ ಇಲ್ಲ, ಒಟ್ಟು ತಾತ್ಪರ್ಯ ಏನು ಅನ್ನೋದಕ್ಕೆ ಬೆಲೆ ಜಾಸ್ತಿ. ಅದನ್ನ ಇಲ್ಲಿ ಗಮನಿಸಿ ಹೇಳಿದ್ದಾರೆ. ಇನ್ನು ಮುಂದೆ ಇನ್ನೂ ಹಲವು ವಿಷಯಗಳನ್ನ ತಿಳಿಸ್ತಾರೆ. ಹೀಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಒಳ್ಳೊಳ್ಳೆ ಉದಾಹರಣೆಗಳು ಮತ್ತೆ ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಅಪರೂಪದ ವಿಷಯಗಳು ಈ ಮೂರನೇ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ಬರ್ತಾರೆ. ಇಲ್ಲಿವರೆಗೆ ಧ್ಯಾನದ ಬಗ್ಗೆ ಬಂದಿಲ್ಲ. ಒಂದು 3-4 ಪ್ಯಾರ ಆದ ಕೂಡಲೇ ಧ್ಯಾನ ಅಂದ್ರೆ ಏನು, ಧಾರಣ ಅಂದ್ರೆ ಏನು ಅಂತೆಲ್ಲ ಬಿಡಿಸ್ತಾರೆ. ಯೋಗಶಾಸ್ತ್ರ, ನಾವೆಲ್ಲ ಯೋಗ ಅಂತ ಏನ್ ಕೇಳ್ತೀವಿ, ಶೌಚ ಮತ್ತೆ ಪ್ರತ್ಯಾಹಾರ, ಆಸನಗಳು, ಈ ತಂತ್ರಸಾರ ಗ್ರಂಥದಲ್ಲೆಲ್ಲ ಬರುವಂತಹದ್ದೇನಿದೆಲ್ಲ ವಿಷಯ, ಅದನ್ನ ಕೆಲವುದು ಹಿಂಗೆ ಸ್ವಲ್ಪ ಸ್ಪರ್ಶ ಮಾಡಿ ಹೋಗ್ತಾರೆ. ವಿಸ್ತಾರ ತುಂಬಾ ಎಳಿಲಿಕ್ಕೆ ಹೋಗಲ್ಲ ವಿಷಯ, ಸ್ವಲ್ಪ ಹಿಂಗ್ ಹೇಳಿ ಮುಂದಕ್ಕೆ ಹೊರಟೋಗ್ತಾರೆ. ಆಮೇಲೆ ನ್ಯಾಯಮಾಲ ಅಂತಾನೂ ಬರುತ್ತೆ. ಹೀಗೆ ಹಲವು ವಿಷಯಗಳಿದೆ. ಅದನ್ನ ಮತ್ತೆ ನಾಳೆ ದಿವಸದಿಂದ ಅವೆಲ್ಲ ವಿಷಯಗಳ ಪ್ರಾರಂಭವನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣರಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ.